ಯಾವುದೇ ಕಾಮಗಾರಿಗೆ ಭೂಮಿ ಪೂಜೆ ನಡೆದ ಕೂಡಲೇ ತ್ವರಿತವಾಗಿ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕೆಂದು ಶಾಸಕಿ ರೂಪಾಲಿ ನಾಯ್ಕ್ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಅಂಕೋಲಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿ, ಸರ್ಕಾರದಿಂದ ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಭೂಮಿ ಪೂಜೆ ನಡೆದು ತಿಂಗಳಾದರೂ ಕೆಲವು ಕಡೆ ಕಾಮಗಾರಿ ಪ್ರಾರಂಭವಾಗಿರುವುದಿಲ್ಲ. ಇದು ಸರಿಯಲ್ಲ. ಗುತ್ತಿಗೆ ಪಡೆದವರು ಕೂಡಲೇ ಕಾಮಗಾರಿಯನ್ನ ಪ್ರಾರಂಭಿಸುವಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಸೂಚಿಸಿದರು. ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಕೆಲವು ಅಂಗವಿಕಲರು ತ್ರಿಚಕ್ರ ವಾಹನಗಳಿಗಾಗಿ ಮನವಿಯನ್ನ ಸಲ್ಲಿಸಿದರು. ಅಜ್ಜಿಕಟ್ಟಾದ ಮನೆಯೊಂದರ ಮೇಲೆ ಇದ್ದ ಅರಳಿ ಮರದ ಟೊಂಗಿಯನ್ನ ಇದುವರೆಗೂ ತೆರವುಗೊಳಿಸಲಿಲ್ಲಬೇಕೆ ಎಂದು ಪ್ರಶ್ನಿಸಿದರು. ನೆರೆಯಿಂದ ಮನೆಗಳು ಮುಳುಗಡೆಯಾಗಿದ್ದರೂ ಸಮೀಕ್ಷೆಯಲ್ಲಿ ಕೈತಪ್ಪಿದವರು ಮತ್ತೆ ಶಾಸಕಿಯವರಲ್ಲಿ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಿದರು. ಈ ಹಿಂದೆ ನಡೆಸಿದ ಅಹವಾಲು ಸಭೆಗಳಿಂದಾಗಿ ಬಹುತೇಕ ಬಾಕಿ ಇದ್ದ ಪ್ರಕರಣಗಳು ಇತ್ಯರ್ಥಗೊಂಡಿದ್ದವು. ಉಪ ತಹಶೀಲ್ದಾರ್ ಸುರೇಶ್ ಹರಿಕಂತ್ರ ಸ್ವಾಗತಿಸಿದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ವಂದಿಸಿದರು. ಪುರಸಭೆಯ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್, ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ್, ಜಗದೀಶ್ ನಾಯಕ್ ಮೊಗಟ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರ ಮುಕ್ತ ದೇಶಕ್ಕಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಅವಕಾಶ ನೀಡಿ ಎಂದು ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಖ್ಯಾತ ಚಲನಚಿತ್ರ ನಟ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಅವರು ಶಿರ್ಸಿನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ಮುಕ್ತ ಅಧಿಕಾರವನ್ನ ದೆಹಲಿಯಲ್ಲಿ ನಡೆಸುತ್ತಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ದೆಹಲಿಯ ಚಿತ್ರಣವೇ ಬದಲಾಗಿದೆ. ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಕ್ರಾಂತಿಯನ್ನೇ ಆಮ್ ಆದ್ಮಿ ಪಕ್ಷ ಮಾಡಿದೆ. ದೆಹಲಿಯ ಜನ ಆಮ್ ಆದ್ಮಿ ಪಕ್ಷದ ಸಿದ್ಧಾಂತವನ್ನ, ಆಡಳಿತವನ್ನ ಮೆಚ್ಚಿ ಆಶೀರ್ವಾದ ಮಾಡ್ತಿದ್ದಾರೆ. ಕರ್ನಾಟಕದ ಜನರು ಸಹ ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸಿ ಒಂದು ಅವಕಾಶ ನೀಡಬೇಕು ಎಂದರು. ಗುಜರಾತ್ನಂತಹ ರಾಜ್ಯದಲ್ಲಿ ಪ್ರಬಲ ಬಿಜೆಪಿ ಪಕ್ಷಕ್ಕೆ ತೀವ್ರ ಪೈಪೋಟಿ ನೀಡಿದಷ್ಟು ಬಲಿಷ್ಠವಾಗಿ ನಮ್ಮ ಪಕ್ಷ ಬೆಳೆದಿದೆ. ಆಮ್ ಆದ್ಮಿ ಪಕ್ಷಕ್ಕೆ ಎದುರಾಳಿ ಬಿಜೆಪಿಯೇ ಹೊರತು ಕಾಂಗ್ರೆಸ್ ಪಕ್ಷವಲ್ಲ. ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದಷ್ಟು ಪ್ರಬಲವಾಗಿಲ್ಲ. ಗುಜರಾತ್ನಲ್ಲಿ ಬಿಜೆಪಿ ತನ್ನ ಗೆಲುವು ಸಾಧಿಸಲು ಸಾಕಷ್ಟು ಪರಿಶ್ರಮ ಪಟ್ಟಿದೆ. ಅಲ್ಲಿ ಬಿಜೆಪಿಗೆ ಭಯ ಇದ್ದಿದ್ದು ಆಮ್ ಆದ್ಮಿ ಪಕ್ಷವೇ ಹೊರತು ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷವಾಗಿರಲಿಲ್ಲ ಎಂದರು. ಪ್ರಧಾನಿಗಳು ಸಿರಿವಂತ ಉದ್ಯಮಿಗಳ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾರೆ. ಕಷ್ಟಪಟ್ಟು ದುಡಿದು ತಿನ್ನುವ ಬಡವರ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣ್ತಿಲ್ಲ. ಬಿಜೆಪಿ ಪಕ್ಷ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ತಾಕತ್ತಿದ್ರೆ, ದಮ್ಮಿದ್ರೆ ಚುನಾವಣೆ ಎದುರಿಸಿ ಎಂದು ಭಾಷಣ ಮಾಡ್ತಿದೆ. ಆದ್ರೆ ಈ ಬಾರಿ ಅವರಿಗೆ ತಾಕತ್ ಹಾಗೂ ದಮ್ಮಿದ್ರೆ ಆಮ್ ಆದ್ಮಿ ಪಕ್ಷವನ್ನ ಎದುರಿಸಲಿ ಎಂದು ಸವಾಲು ಎಸೆದ್ರು. ಉತ್ತರ ಕನ್ನಡ ಜಿಲ್ಲೆಯ ಜನರು ಸಾಕಷ್ಟು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದಕ್ಕೆ ಶಾಶ್ವತ ಪರಿಹಾರ ನೀಡಲು ಸರ್ಕಾರ ವಿಫಲವಾಗಿದೆ. ಅರಣ್ಯ ಅತಿಕ್ರಮಣದಾರರಿಗೆ ಹಕ್ಕುಪತ್ರ ನೀಡುವಲ್ಲೂ ವಿಫಲವಾಗಿದೆ. ಸದ್ಯ ರಾಜ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದೆ. ಸ್ವಂತ ಬುದ್ಧಿಯನ್ನ ಉಪಯೋಗಿಸಿಕೊಂಡು ಆಡಳಿತ ನಡೆಸುವ ಸರ್ಕಾರ ರಾಜ್ಯಕ್ಕೆ ಅವಶ್ಯಕತೆ ಇದೆ ಎಂದರು. ಮಹಾರಾಷ್ಟ್ರದವರ ಒತ್ತಡದ ಮೇರೆಗೆ 843 ಹಳ್ಳಿ ನಮಗೆ ಬೇಕು ಅನ್ನೋ ಗಲಾಟೆ ಶುರುವಾದಾಗ ಸಮಿತಿ ಮಾಡಿ ಅಂತ ಪ್ರಬಲವಾಗಿದ್ದಂತ ಶಕ್ತಿ ಇತ್ತು. ಅವತ್ತು ದಿವಸ ಮಹಾರಾಷ್ಟ್ರದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಇದ್ದಿದ್ದರಿಂದ ಒತ್ತಡ ತಂದು ಸಮಿತಿಯನ್ನ ಒಪ್ಪಿಸಿದ್ರು ನಮ್ಮನ್ನು. ಸರಿ ಆಯ್ತು, ಎಲ್ಲೋ ಒಂದ್ ಕಡೆ ಅಂತಿಮ ತೀರ್ಮಾನ ಆಗಲಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ, ಅಂದಿನ ಕರ್ನಾಟಕ ರಾಜ್ಯ ಸರ್ಕಾರ ಸಮಿತಿ ಮಾಡೋದಕ್ಕೆ ಹೋಗ್ತು. ಮಹಾಜನರು ಕೂಡ ಮಹಾರಾಷ್ಟ್ರದವರೇ ಇಲ್ಲಿಯವರು. ಇದಾದ ಮೇಲೆ ಅದು ತೀರ್ಮಾನ ಆಯ್ತು. ಸುಮಾರು ವರ್ಷಗಳು ಅಧ್ಯಯನ ಎಲ್ಲ ಮಾಡಿ ವೈಜ್ಞಾನಿಕವಾಗಿ ಮಹಾಜನ ವರದಿ ಒಂದು ಕೊಡಿ ಸರ್ಕಾರ, ಕೇಂದ್ರ ಸರ್ಕಾರ. ಆ ವರದಿಯೇ ಅಂತಿಮ ಅಂತ ನಾನು ಒಪ್ಕೋತೀನಿ, ನೀವು ಒಪ್ಕೊಳ್ಳಿ ಅಂತ ತೀರ್ಮಾನ ಆಯ್ತು ಕೇಂದ್ರದಲ್ಲಿ. ಏನಂತ, ಕೇಂದ್ರದ ಮಧ್ಯದಲ್ಲಿ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಇಷ್ಟ ಇದೆ ಅಂದ್ರೂ ನಾವು ಆ ಸಮಿತಿ ಒಪ್ಪಿದ್ದೀವಿ, ಅದು ಮಾಡಿದ್ದಕ್ಕೆ ನಾವು ಒಪ್ಕೋತೀವಿ ಅಂತ ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ್ದಾದ್ಮೇಲೆ ಮಂಡನೆ ಮಾಡಕ್ ಹೋದ್ರು. ಎಲ್ಲಿ? ಕೇಂದ್ರ ಸರ್ಕಾರದಲ್ಲಿ ಮಂಡನೆ ಆಗ್ಬೇಕು, ಆಗ್ಬೇಕಲ್ಲ. ಮಂಡನೆ ಮಾಡಿದಾಗ ನಮಗೆ ತೊಂದರೆ ಆಗ್ಬಿಡುತ್ತೆ ಅಂತ ತಿರ್ಗಾ ಕಿರಿಕ್ ಶುರು ಮಾಡೋದು. ತಿರಸ್ಕಾರ ಮಾಡಿದವರು ಮಹಾರಾಷ್ಟ್ರ. ಅಂದ್ರೆ ಒಟ್ಟು ತಪ್ಪುಗಳೆಲ್ಲ ಅವ್ರ ಮೇಲೆ ಕೊಟ್ಬೋದು. ಅವ್ರು ತಿರಸ್ಕಾರ ಮಾಡಿದ್ದಾರೆ. ನಾವಿಲ್ಲ, ನಾವು ಮಹಾಜನ ಅಂತಿಮ ತೀರ್ಮಾನ. ಒಂದಷ್ಟು ಹಳ್ಳಿ ನಮ್ಗೆ ಹೋದ್ರು ಚಿಂತೆ ಇಲ್ಲ, ನಮಗೆ ಬರ್ಬೇಕಾದಿತ್ತು ಅಂತಿಮ. ಬೆಳಗಾವಿ ಯಾವ ಕಾರಣಕ್ಕೂ ಬಿಡಕ್ಕಾಗೋದಿಲ್ಲ. ಆ ಲೆಕ್ಕದಲ್ಲಿ ಸೊಲ್ಲಾಪುರ ನಮಗೆ ಬರ್ಬೇಕು, ಆ ಕಾಸರಗೋಡು ನಮಗೆ ಬರ್ಬೇಕು, ಹೊಸೂರು ಭಾಗದಲ್ಲಿ ಯಾವ್ದೋ ಡಕ್ಕನ್ ಕೋಟೆ ಇಲ್ಲ ಅವು ನಮಗೆ ಬರ್ಬೇಕು, ಅಕ್ಕಲಕೋಟೆ, ಜದ್ದು ಇವೆಲ್ಲ ಬರ್ಬೇಕು. ಆಯ್ತು, ಒಂದು ಹಮಿಕಬಲ್ಲಾಗಿ ಸೆಟ್ಲ್ ಆಗೋಣ ಅಂತ ತೀರ್ಮಾನ ಮಾಡಿದಾದ್ಮೇಲೆ ಪ್ರತಿ ಸರಿ ಚುನಾವಣೆಯಲ್ಲಿ ರಾಜಕೀಯ ಮತದಾರಕ್ಕೋಸ್ಕರವಾಗಿ ಕನ್ನಡ ಮತದಾರರಿಗೆ, ಇಲ್ಲಿ ಮರಾಠಿ ಮತದಾರರಿಗೆ ಈ ತರದ ಚಿಂತನೆಯಲ್ಲಿ ಜೀವಂತವಾಗಿ ಇಟ್ಕೊಂಡು ಮಹಾಜನ ವರದಿಯನ್ನು ಕೇಂದ್ರದವರು ಕೂಡ ಒಪ್ಪಿ ಅದನ್ನು ಆಕ್ಟ್ ಮಾಡಿದ್ರೆ ಸತ್ತೋಗ್ತಿತ್ತು ಕೇಸು. ಅದು ಮಾಡದೇ ಇರೋದ್ರಿಂದಲೇ ಇವತ್ತು ಕೋರ್ಟ್ ತನಕ ಹೋಗಿದ್ರು. ಈಗಲೂ ಕೂಡ ಕೋರ್ಟ್ ಹತ್ರ ಅವರೇ ಹೋಗಿದ್ದಾರೆ.
ನಾವು ಅದಕ್ಕೂ ಸಿದ್ಧ. ಕೋರ್ಟ್ ತೀರ್ಮಾನ ಕೊಟ್ಟದಕ್ಕೆ ನಾವು ಸಿದ್ಧ ಆಗ್ತೀವಿ, ಅಲ್ಲಿವರೆಗೂ ಗಲಾಟೆ ಬೇಡ ಅಂತ ಅವರು ಕಾಲು ಕರ್ಕೊಂಡು ಬರ್ತೀವಿ. ನಾನು ರಾಜ್ಯ ಸರ್ಕಾರ ಕೇಳೋದಂದ್ರೆ ರಕ್ಷಣಾತ್ಮಕವಾಗಿ ಹೋರಾಟ ಬಿಟ್ಬಿಡಿ. ನೀವಿನ್ನ ಅವ್ರು ಯಾವತ್ತೂ ನಮ್ಮ ಮನೆಗೆ ನುಗ್ಗಿದಾಗ ನೀವು ಹಿಡ್ಕೊಳ್ಳೋದು, ಗುರಾಣಿ ಹಿಡ್ಕೊಳ್ಳೋದು, ಬಂದೂಕ ಹಿಡ್ಕೊಳ್ಳೋದು, ದೊಡ್ಡೆ ಹಿಡ್ಕೊಳ್ಳೋದು ಮಾಡಬೇಡಿ. ನಮಗಿಂತದ್ದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನೀವು ಗುರಾಣಿ ದೊಡ್ಡ ಹಿಡ್ಕೊಂಡ್ರೆ ಸರ್ಕಾರ ದಿಟ್ಟವಾದ ನಿಲುವನ್ನು ಕೇಂದ್ರ ಸರ್ಕಾರ ಕೇಳಿ, ರಾಜ್ಯ ಎರಡೂ ಸರ್ಕಾರ 4 ಸರ್ಕಾರ ನಿಮ್ಮದೇ ಇದೆ. ಒಂದು ಗೋವಾದಲ್ಲೂ ಸರ್ಕಾರ ನಿಮ್ದೇ ಇದೆ, ಆ ಕಡೆ ಗಲಾಟೆ. ಮಹಾರಾಷ್ಟ್ರದ್ದು ಹೊಂದಾಣಿಕೆ ಸರ್ಕಾರ, ಕರ್ನಾಟಕದಲ್ಲೂ ನಿಮ್ದೇ ಸರ್ಕಾರ, ಕೇಂದ್ರದಲ್ಲೂ ನಿಮ್ದೇ. ನೀವೀಗ ಸುಲಭನಾಗಿ ಸಮಸ್ಯೆ ಬಗೆಹರಿಸಬಹುದು, ನಾವು ಒಪ್ತೀವಿ. ಆದ್ರೆ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಅವ್ರು ತುಂಟಾಟ ಸಹಿಸಕ್ಕೂ ಸಾಧ್ಯ ಇಲ್ಲ. ಮೊನ್ನೆ ಒಂದು ಸಂತೋಷದ ವಿಚಾರ, ಒಂದೇ ಒಂದು ಸಣ್ಣ ಹೇಳಿಕೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ನೋಡಿದ್ರೆ, ಯಾವ ಕಾರಣಕ್ಕೂ ಮಂತ್ರಿಗಳನ್ನ ಈ ಪ್ರಚೋದನಾ ಭಾಷಣ ಮಾಡಕ್ ಬರ್ತಾರೆ ಅನ್ನೋದನ್ನ ಬಿಡೋದಿಲ್ಲ. ನಾನು ಕಾನೂನಾತ್ಮಕ ಹೇಳಕ್ ಬರೋದಿಲ್ಲ. ಸಿಎಂ ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದಲ್ವಾ. ಆದ್ರೆ ಈ ಸಂದರ್ಭದಲ್ಲಿ ಬರೋದ್ರಿಂದ ಜಗಳ ಆಗುತ್ತೆ, ಅನಾಹುತ ಆಗುತ್ತೆ, ಆಸ್ತಿ ನಾಶ ಆಗುತ್ತೆ, ಜೀವ ಭಯ ಇದೆ ಅಂತ ಕಾರಣಕ್ಕೆ ಮಾಡಿ ಪ್ರಗತಿಪರ ಚಿಂತಕರು ಆಗಿ ನೇರ ದಿಟ್ಟ ಅಂತ ಅನ್ಸ್ಕೊಂಡು ಕೂಡ ಈ ಸುಳ್ಳು ಆಪಾದನೆ. ಹಾಗಾದ್ರೆ ನೀವು ಡೆಲ್ಲಿನ ನಾವು ಗೆದ್ವಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ನೀವು ಯಾರು ಏಜೆಂಟ್ ಆಗಿದ್ರೆ, ಬಿಜೆಪಿಗೆ ಏಜೆಂಟ್ ಆಗಿದ್ರೆ ಸೋಲ್ಸ್ಕೊಡಲ್ಲ ನಮ್ಮನ್ನ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಕ್ಕಂಥದ್ದು. ಆಮ್ ಆದ್ಮಿ ಪಾರ್ಟಿಗೆ ನೇರವಾದ ವಿರೋಧ ಇರೋದು ಬಿಜೆಪಿ. ಕಾಂಗ್ರೆಸ್ ಅಲ್ವೇ ಅಲ್ಲ. ಇವತ್ತು ದಿವಸ ನಮಗೆ ಕಾಂಗ್ರೆಸ್ ವಿರೋಧ ಅಲ್ವೇ ಅಲ್ಲ. ಕಾಂಗ್ರೆಸ್ ನಮಗಿಂತ ಏನಾದ ಸ್ಥಿತಿಲಿ ಇದ್ದೀರಾ? ಏಜೆಂಟ್ ನೀವ್ ಆಗ್ತಾ ಇದ್ದೀರಾ. ನೀವು JDS ಜೊತೆ ಒಂದ್ಸತಿ ಕೈ ಜೋಡಿಸ್ತೀರಾ, ಅಲ್ಲಿ ಡೆಲ್ಲಿನಲ್ಲಿ ಇನ್ಯಾರ ಜೊತೆ ಕೈ ಜೋಡಿಸ್ತೀರಾ? ಹಾಗಾದ್ರೆ ನೀವು ಗೆದ್ರಲ್ಲ ಅಲ್ಲಿ ನಾವು ಬಿಜೆಪಿ ಜೊತೆ ಕೈ ಜೋಡಿಸ್ದು ಅಂತ ಹೇಳ್ತೀರಾ? ನಮ್ಮನ್ನ ಬಿಜೆಪಿ ನಮ್ಮ ಜೊತೆ ಕೈ ಜೋಡಿಸೋದು ಅಂತ ಹೇಳ್ತೀರಾ? ಇದು ಮಾತಿಗಾಡ್ತಕ್ಕಂಥ ಮಾತು. ಮುಂದಿನ ದಿನಗಳಲ್ಲಿ ನೀವು ಅಪಾಯ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಗೂಬೆ ಕೂರಿಸ್ಕೊಳಕ್ ನೋಡ್ತಿದ್ದೀರಾ, ಸೋಲು ಕೂರಿಸುವುದಕ್ಕೆ. ನನ್ನ ಕೇಳಿದ್ರೆ ಈಗ ಅವರೇ ನಿಸ್ಸಹಾಯಕರಾಗಿದ್ದಾರೆ ಚುನಾವಣೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎದುರಾಡಿ ನಮ್ಮ ತರನೇ ಒಂದು ಕಾಂಗ್ರೆಸ್ ಪಕ್ಷ ಸುಮಾರು ವರ್ಷಗಳಿಂದ ಇದ್ದು ನಶಿಸಿ ಹೋಗಿದೆ. ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅಷ್ಟೇ ಇದೆ. ಇನ್ನು JDS ಅವರು ತೀರ್ಮಾನವೇ ಆಗಿದೆ. ಅವರು 224 ಸೀಟ್ ಗೆಲ್ಲಬೇಕು ಅಂತಲೂ ಇಲ್ಲ, ನಿಲ್ಲಬೇಕು ಅಂತಲೂ ಇಲ್ಲ. ಅವರು ಬೇರೆ 2 ಪಾರ್ಟಿಗಳಿಗೆ 100 ದಾಟಬಾರದು ಅಂತ ಇದ್ದಾರೆ, ಅಷ್ಟೇ ಹೊರತು ಅವ್ರು ಬೇರೆ ಯೋಚನೆ ಇಲ್ಲ. ಅವ್ರು 20 ಗೆದ್ದರೆ ನಾನು ಅಧಿಕಾರಕ್ಕೆ ಮಾಡ್ತೀನಿ ಅಂತ. ಆಮೇಲೆ ಇನ್ನೂ ಒಂದು ಬಿಜೆಪಿ ಅವ್ರ ದುರಂಕಾರ ಎಷ್ಟಿದೆ ಅಂದ್ರೆ, ನೀವ್ ಯಾರು ಗೆದ್ಕೊಳ್ರಿ, MCD ನಲ್ಲಿ ನೀವೇ ಗೆದ್ಕೊಳ್ಳಿ, ಇನ್ನೊಂದು ಊರಲ್ಲಿ ನೀವೇ ಗೆದ್ಕೊಳ್ಳಿ, ಮುಖ್ಯಮಂತ್ರಿ ಆಗೋರು ಮೇಯರ್ ಆಗೋರು ನಮ್ಮವ್ರೆ ಅಂತ ಹೇಳಿ ಶಾವ್ ಅಂದ್ರೆ ಅರ್ಥ ಏನು? ದುಡ್ಡು ಕೊಟ್ಟು ಕೊತ್ತೀವಿ, ನೀವ್ ಯಾರಾದ್ರೂ ಗೆದ್ಕೊಳ್ಳಿ, ನೀವ್ ಗೆಲ್ಲೋರು ಯಾರು ಬೇಕಾದ್ರೂ ಹಾಕೊಳ್ಳಿ, ಅಧಿಕಾರ ಮಾಡೋರು ನಾವೇ ಅಂತ. ಈ ಸಂದರ್ಭದಲ್ಲಿ ವೀರಭದ್ರ ನಾಯ್ಕ್, ರಾಜ್ಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಹಿತೇಂದ್ರ ನಾಯ್ಕ್, ಕಬೀರ್, ಲಕ್ಷ್ಮಣ್ ನಾಯ್ಕ್, ರಾಘವೇಂದ್ರ ನಾಯ್ಕ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018, 9620342620. Rajalakshmi Jewellers, Gold Jewelry 916 BIS Hallmarked, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.